ನಾನು ಮೊನ್ನೆ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೆ. ಯಾರೋ ಕೇಳಿದ್ರು, ಸರ್ ನಮ್ಮ ತಂದೆಗೆ ನಾವು 5 ಜನ ಗಂಡು ಮಕ್ಕಳು 2 ಹೆಣ್ಮಕ್ಳು. ನಾವು ಇಷ್ಟು ಜನದಲ್ಲಿ 7 ಜನದಲ್ಲಿ 6 ಜನಕ್ಕೆ ದೇವರು ಅಂದ್ರೆ ಬಹಳ ಪ್ರೀತಿ ಸರ್. ನಮ್ಮ ಮನೆ ದೇವ್ರಿಗೆ ವರ್ಷಕ್ಕೆ 4 ಸತ್ತು ಹೋಯ್ತೀವಿ. ನಮ್ಮ ತಮ್ಮ ಒಬ್ಬ ಅವನೇ ಬೈತಾನೆ ದೇವ್ರ, ನಾವು ಹೋದಾಗೆಲ್ಲ ಬೈತಾನೆ ಮಾಡು ಕೆಲಸನ ನಿಮಗೆ ಅಂತ. ಆದ್ರೆ ಒಂದು ಆಶ್ಚರ್ಯ ಗೊತ್ತಾ ನಿಮ್ಗೆ, ನಮ್ಮ 6 ಜನಕ್ಕಿಂತ ಅವನೇ ಚೆನ್ನಾಗವನೆಲ್ಲ. ಹೆಂಗೆ ಇದು ಸಮಾಚಾರ? ಯಾರು ದೇವ್ರು ಬೈತಾವನೆ ಅವನೇ ಚೆನ್ನಾಗವನೆ. ನಾವು ದಿನ ಪೂಜೆ ಮಾಡ್ತೀವಿ, ನಮಗೆ ಸಾಲ ಸೋಲ ಕಷ್ಟ. ಯಾಕೆ ಹಿಂಗೆ? ದೇವರು ನಮ್ ಕಾಪಾಡಬೇಕು, ಅವನಿಗೆ ಶಿಕ್ಷೆ ಕೊಡ್ಬೇಕಲ್ವಾ? ಅದಕ್ಕೆ ನಾನು ಹೇಳ್ದೆ, ನೋಡಪ್ಪ ನಾನೇನು ದೊಡ್ಡ ಜ್ಞಾನಿ ಅಲ್ಲ, ಆದ್ರೂ ನಿನ್ನ ಪ್ರಶ್ನೆಗೆ ಒಂದು ಉತ್ತರ ಹೇಳ್ತೀನಿ ಕೇಳು. ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆಗೆ 7 ಜನ ಮಕ್ಕಳಿರ್ತಾರೆ. ಆ 7 ಜನ ಮಕ್ಕಳಲ್ಲಿ ನೀವೆಲ್ಲ ಒಂದೊಂದು ಉನ್ನತವಾದ ಕೆಲ್ಸಕ್ಕೆ ಹೋಯ್ತಿರ್ತೀರಿ. ಒಬ್ರು ಮೇಸ್ಟ್ರು, ಒಬ್ರು ಲಾಯರು, ಒಬ್ರು ಕಾಂಟ್ರಾಕ್ಟ್ ಮಾಡಿಸ್ತೀರಿ, ಏನೋ ಒಂದು ಆಗ್ತಿದೆ. ನಿಮ್ಮಲ್ಲಿ ಒಬ್ಬ ಮಾತ್ರ ಕೆಟ್ಟೋಗವನೆ, 3 ಹೊತ್ತು ಕುಡಿತಾನೆ, ಇಲ್ದರು ಚಟಗಳೆಲ್ಲ ಅವೆ ಅವನಿಗೆ, ಮಾಡಬಾರ್ದೆ ಮಾಡ್ಕ ಬಿದ್ದವನೆ, ಬಡತನ. ಈಗ ಹೇಳು, ನಿಮ್ ಇಷ್ಟ ಜನ ಮಕ್ಕಳಲ್ಲಿ ನಿಮ್ಮ ತಂದೆ ತಾಯಿಗೆ ಯಾರು ಕಂಡ್ರೆ ಪ್ರೀತಿ, ಯಾರ ಮೇಲೆ ಜವಾಬ್ದಾರಿ ಅಂತ? ಅದೇ ಕೆಟ್ಟೋಗವನೆಲ್ಲ ಅವನ ಮೇಲೆ ಪ್ರೀತಿ ಜಾಸ್ತಿ. ಯಾಕೆಂದ್ರೆ ಈ ಮಕ್ಕಳೇನೋ ಸರೋದ್ರು, ಅವನ್ ಕೆಟ್ಟೋಯ್ತಾನೆಲ್ಲ ಅಂತ ಸ್ವಲ್ಪ ಅವನ ಕಡೆ ಜಾಸ್ತಿ ಜವಾಬ್ದಾರಿ ಕೊಡ್ತಾರ ಅವರು. ಹಂಗೆ ಭಗವಂತನು ಒಂದೊಂದ್ಸಲಿ ಹಾಳಾದ ನನ್ನ ಬೈಕ ಓಡಾಡ್ತದೆ ಕೆಟ್ಗಿಟ್ಟು ಹೋದು ಅಂತ ನೋಡ್ಕತ್ತವನ ಅವನ, ಹಂಗಂತ ನೀನು ಬೈಬೇಡ ಸುಮ್ನಿರು ಅಂತ. ಹಂಗೆ ತಾನೆ, ಒಂದು ಮನೇಲಿ 5 ಜನ ಮಕ್ಳಿರ್ತಾರೆ, 4 ಜನ ಒಳ್ಳೆ ಕೆಲಸದಲ್ಲಿ ಇದ್ರೆ, ಒಬ್ಬ ಮಗ ಊರ್ ಸುತ್ತ ಕುಡ್ಕೊಂಡು ಒದ್ದಾಡ್ಕೊಂಡು ಬಿದ್ದಿದ್ರೆ ಆ ತಾಯಿಗೆ ಅವನ ಮೇಲೆ ಪ್ರೀತಿನೇ ಹೊರ್ತು ಇವ್ರ ಮೇಲಲ್ಲ. ಸೊಸೆರೆಲ್ಲ ಬೈತಾರೆ, ಅವನೇನಾರ 50 ರೂಪಾಯಿ ತಂದು ಕೊಟ್ರಿ ಇನ್ನು ಆಡ್ವೆ ನೀನು, ನಮ್ಗೆ ಗಂಡಿದ್ರೆ ಅಷ್ಟೆಲ್ಲ ಓಡಿಸ್ತಾರೆ ಹಿಂಗೆ ಆಡ್ತೀಯ ಅಂತಾರೆ. ಆ ತಾಯಿಗೇನು ಅಂದ್ರೆ ಈ ಮಕ್ಕಳು ಸರೋದ್ರು ಆ ಮಗ ಸರೋಲಿಲ್ವಲ್ಲ ಅಂತ ಪಾಪ. ಅದಕ್ಕೆ ಯಾವತ್ತೂ ಕೂಡ ದೇವ್ರು ಬೈಯೋದು, ಅವಹೇಳನ ಮಾಡೋದು ಇವೆಲ್ಲ ಇದ್ದದ್ದೇ. ಈಗಲ್ಲ, ಅದು ಕೃತಯುಗ, ತ್ರೇತಾಯುಗ, ದ್ವಾಪರಾಯುಗ ಎಲ್ಲ ಯುಗದಲ್ಲೂ ದೇವ್ರು ಬೈಯೋರು ಇದ್ರು. ಅಂತಿಮ ಕಾಲದಲ್ಲೆಲ್ಲ ಹೋದ್ರು. ಹಂಗೆ ಇಲ್ಲಿ ಯಾರನ್ನೂ ಬಲವಂತಲ್ಲಿ ಪೂಜೆ ಮಾಡಿ ದೇವಸ್ಥಾನ ಕಟ್ಟಿ ನೀವು ಅಭಿಷೇಕ ಮಾಡಿಸಿ ಅಂತ ಹೇಳುದಲ್ಲ, ಅದು ಅವ್ರ ಭಾವನೆ. ಮತ್ತು ನಾವು ಮೊಬೈಲ್ ಅದೇ ಅಂತ ಸ್ಟೇಟಸ್ ಹಾಕೊಂಡು ವಾಟ್ಸಪ್ಪಲ್ಲಿ DP ಹಾಕೊಂಡು ಕೆಡ್ದಾಗ ದೇವ್ರ ಬಗ್ಗೆ ಯಾಕೆ ಮಾತಾಡಬೇಕು? ಆ ಮೂಲಕ ಯಾವ ಭಕ್ತರ ಮನಸ್ಸು ನಾವ್ಯಾಕೆ ನೋಯಿಸ್ಬೇಕು? ಅದಕ್ಕೆ ಯಾರೋ ಒಬ್ಬ ಹೇಳ್ತಾವ್, ಮೊನ್ನೆ ಕಲ್ ಮೇಲೆ ಹಾಲು ಓದ್ಬಿಟ್ರಿ ನೀವು, ಕಲ್ ಮೇಲೆ ಯಾಕೆ ಹಾಲು ಒಯ್ಬೇಕು, ಮಕ್ಳು ಕೊಡಿ ಅಂತ. ಕಲ್ ಮೇಲೆ ಹಾಲು ಏನೋ ಮಕ್ಳಿಗೂ ಹಾಲು ಕೊಡ್ಬಿಟ್ಟೆ ಬಂದು ಉಯ್ತಾವನೆ. ನೀನು ಕಲ್ ಮೇಲೂ ಉಯ್ತಿಲ್ಲ, ಮಕ್ಳಿಗೂ ಕೊಡ್ತಿಲ್ಲ, ಬಾಯಿ ಮುಚ್ಚಿಗೆ ತೆಪ್ಪಗಿರು ಅಂತ. ಅವನು 2 ಕೆಲಸನೂ ಮಾಡ್ತಾವನ್ ಪಾಪ. ಅವನು ದೇವ್ರಿಗೆ ಅಭಿಷೇಕನೂ ಮಾಡಿಸ್ತಾವನೆ, ಅನಾಥ ಮಕ್ಳಿಗೆ ಹಾಲು ಕೊಟ್ಟವನೆ. ನೀನು ಮಾತ್ರ ಅವ್ನು ಬೈಕ ನಿಂತಿದ್ಯಾ ಹೊರತು ಮಕ್ಳಿಗೆ ಹಾಲು ಕೊಡ್ತಿಲ್ಲ, ಇಲ್ಲ ದೇವ್ರ ಪೂಜೆನೂ ಮಾಡ್ತಿಲ್ಲ ಅಂತ. ಅದಕ್ಕೋಸ್ಕರ ದೈವವನ್ನ ನಂಬ್ಕೊಳ್ಳಿ ಅಂತ ಯಾರಿಗಾರ ಹೇಳಕ್ ಹೋಗೋದೇ ಮೊದಲನೇ ತಪ್ಪು ನಮ್ದು. ದೇವ್ರಿಲ್ಲ ಕಣೆ ಅಂದ್ರೆ ಆಯ್ತು ಹೋಗು ಅಂದ್ಬಿಟ್ಟು ತಪ್ಪಿರ್ಬೇಕು ನಾವು. ನಂಬು ನೀನು ಅಂತ ಹೋಯ್ತೀವಲ್ಲ, ತಪ್ಪಾಗ್ತದೆ. ಯಾಕೆಂದ್ರೆ ಅವ್ರಿಗೆ ಏನೇ ಮಾಡೋ ನಂಬಿಕೆ ಬರಲ್ಲ. ಯಾರು ಹಿಂಗೆ ಚಿತ್ರನಳ್ಳಿ ದೇವಸ್ಥಾನ ಕಟ್ಟಿದ್ರು, ಕಟ್ಟಾಗ 1 ವಾರ ಆಗದೆ ಒಂದು 3 ಜನ ಹುಡುಗರು ಕೂತ್ಕೊಂಡು ಮಾತಾಡ್ತಾವ್ರೆ. ಇಬ್ಬರಂತವ್ರೆ, ನೀನೇನೇ ಹೇಳ ಚಿತ್ರನಳ್ಳಿ ಅಮ್ಮ ಒಳೆಕಲ್ಲ ಅಂತ ಒಬ್ಬ. ಇನ್ನೊಬ್ಬ ಅಂತಾನೆ ಯಾವುದೇ ಕಾರಣಕ್ಕೂ ಇಲ್ಲ, ಸುಮ್ಮನೆ ಗುಡಿ ಕಟ್ಟವ್ರೆ ಅಂತ ಅವನು. ಇಲ್ಲ ಅಮ್ಮ ಗ್ಯಾರಂಟಿ ಅವಳೆ ಅಂದ. ಅದಕ್ಕೆ ಅವನಂದ, ಹಂಗಿದ್ಮೇಲೆ ನಿಮ್ ಚಿತ್ರನಳ್ಳಿ ಅಮ್ಮ ಇದ್ದಾಳೋ ಇಲ್ವೋ ಅಂತ ನಾ ಪರೀಕ್ಷೆ ಮಾಡ್ತೀನಿ ಕಲ ಅಂದ. ಅದಂಗ್ ಮಾಡು ಅಂತ ಬಂದದೆ. ಚಿತ್ರನಳ್ಳಿ ಅಮ್ಮನ ಗುಡಿ ಮುಂಚೆ ಕರ್ಪೂರ ಹಚ್ಚೇಬಿಟ್ಟ ಅವನು. ಅಮ್ಮ ನೀನ್ ಇಲ್ಲ ಅಂತ ನಾನು, ನೀನ್ ಇದ್ದಿ ಅಂತ ಇವರೆಲ್ಲ ವಾದ ಮಾಡ್ತಾವ್ರೆ. ಇವ್ರ ಮಾತು ಕೇಳಿ ನಂಬುವಂತ ಮೂರ್ಖ ಅಲ್ಲ ನಾನು. ನಾನೇ ಪರೀಕ್ಷೆ ಮಾಡ್ತೀನಿ. ನಾ ಮಾಡು ಪರೀಕ್ಷೆಯಲ್ಲಿ ನೀ ಗೆದ್ಬಿಟ್ರೆ ನೀ ಇದ್ದಿ ಎಲ್ಲಿ ಒಂದು ಗೊತ್ತಾಯ್ತದೆ. ಏನಿಲ್ಲ, ಮಂಡ್ಯಕ್ಕೆ ಹೋಗಿದೆ, ಮನೆ ಲಾಟ್ರಿ ಟಿಕೆಟ್ ತಗೊಂಬಂದಿವ್ನಿ, 1 ಲಕ್ಷ ಪ್ರೈಸ್ ನಂಗೆ ಬಂದ್ಬಿಟ್ರೆ ನೀ ಇದ್ದಿ ಅಂತ ಗ್ಯಾರಂಟಿ. ಪ್ರೈಸ್ ಬರ್ಲಿಲ್ವಾ, ನೀ ಇಲ್ಲ ಅಂತ. ನಿನ್ ಕೆಪಾಸಿಟಿ ಇದ್ರೆ, ನೀನೇನಾರು ಒಳಲೋಲ್ಗಿದ್ರೆ ಒಡ್ಸು 1 ಲಕ್ಷ ನೋಡೇ ಬಿಡಮ್ಮ. ಆಮೇಲೆ ನಾನು ಅವ್ರಿರಂಗೆ ಮೋಸ ಮಾಡೋದಿಲ್ಲ ನಿಂಗೆ. 1 ಲಕ್ಷ ಪ್ರೈಸ್ ನಂಗೆ ಬಂದ್ರೆ 50,000 ನಿನಗೆ, 50,000 ನನಗೆ, ಗೆರೆ ಹೊಡೆದಂಗೆ ಭಾಗ ಮಾಡ್ಕೊಬಿಡಮ್ಮ ಅಂದ. ಅತ್ತ ಹೋದ. ಚಿತ್ತನಳ್ಳಿ ಅಮ್ಮ ಅನ್ಕೊಂಡ್ಲು, ಒಬ್ಬ ಹೊಸ ಭಕ್ತ ಸಿಗ್ತಾವನೆ, ಲಾಟ್ರಿ ಹೊಡ್ಸ್ಬಿಡ್ದೆ ಸರಿ ಇವನಿಗೆ ಅಂತ. ತಥಾಸ್ತು ಅಂದ್ಲು ಅಮ್ಮ. ಅಮ್ಮ ಕೈ ಎತ್ತಿ ತಥಾಸ್ತು ಅನ್ನೋತ್ತಿಗೆ 1ನೇ ಪ್ರೈಜ್ ಯಾರಿಗೂ ಹೊಂಟೋಗಿತ್ತು 1 ಲಕ್ಷ. 2ನೇ ಪ್ರೈಜ್ ಇತ್ತು 50,000. ಅಮ್ಮ ಅನ್ಕೊಂಡ್ಲು 50 ನನ್ನ ಭಕ್ತಂಗೆ ಬಂದ್ರೆ 25 ನನಗೆ, 25 ಅವನಿಗೆ.
ಬರಲಿ ಬಿಡು ಅಂತ ತಾಸ್ತು ಅಂದ್ಲು. 50,000 ಪ್ರೈಜು ಬತ್ತು ಇವನಿಗೆ. ಇವನು ಹೋದ ಖುಷಿಲಿ ಈಸ್ಕ ಬಂದ 50,000 ಮಾಡಿದಿಂದ ತೋಟದೊಳಗೆ ಕೈಕ್ಲಿ ಕರ್ಕೋಗಿ ಪಾರ್ಟಿ ಮಾಡ್ದ, ಬೆಳಗನ ಕುಡ್ದು ಉಳ್ಳಾಡ್ದ, ಬಾಕಿ ದುಡ್ಡು ಪೆಟ್ಟಿಗೆಗೆ ಹಾಕ್ಬಿಡ್ತಿ ಅಪ್ಪು ಮನೆ ಸೇರ್ಕೊಂಡ. ಈ ರೋಡಲ್ಲೇ ಬರಲಿಲ್ಲ ಅವನು. ಇವಮ್ಮ ಕಾಯ್ಕ ಕೂತಾಳು, 25,000 ಬರ್ತದೆ ಇವತ್ತು, 25,000 ಬರ್ತದೆ. 15 ದಿನ ಆದರೂ ತಲೆ ಹಾಕಿ ಮನಗಿಲ್ಲ ಎತ್ತಾಗಿ. ಕೊನೆಗೆ 15 ದಿನ ಪುಟ್ಕ ಬಂದು ಕೈ ಮುಗ್ದ, ಅಮ್ಮ ಚಿತ್ತನಳಿ ಅಮ್ಮ, ಇದ್ದಿ ಬಿಡಮ್ಮ, ನೀನು ಇಲ್ಲ ಅನ್ಕೊಬಿಟ್ಟಿದೆ, ಇದ್ದಿ ಬಿಡಮ್ಮ, ನೀನು ಇದ್ದಿ ಅಂತ ನನಗೆ ಗ್ಯಾರಂಟಿ ಆಗೋಯ್ತು. ಅಂದರೆ ಈ ಊರೊಳಗೆ ನಾನೇ ಪ್ರಳಯ ಅಂತ ನನ್ನ ಮಗ ಅಂದರೆ ನೀನು ನನಗಿಂಟು ಬುದ್ಧಿವಂತೆ. ನೀನು 1,00,000 ಹೊಡ್ಸಿದ್ರೆ 50,000 ಆಗ್ತೇವೈತಾನೆ ಅಂತ ಮೊದಲೇ ಕಟ್ ಮಾಡ್ಕೊ ಬಡಿಸಿದೆಯಲ್ಲವ. ಓಲಿ ಬಿಡು, ನಿನ್ನ ದುಡ್ಡು ನಿಂತವದೆ, ನನ್ನ ದುಡ್ಡು ನಂತವದೆ, ನೀ ಕೇಳುವಂಗೂ ಇಲ್ಲ, ನಾನು ಹಾಕುವಂಗೂ ಇಲ್ಲ ಅಂದ. ಅಮ್ಮ ಅನ್ಕೊಂಡು, ನನ್ನ ಮಗನ ಇದ್ನೇ ನನಗೇನ ಮೈಕ್ಬಿಟ್ಟಲ್ಲ ನೀನು ಅಂತ. ಹಂಗೆ ನಂಬಿಕೆ ಇಲ್ದಾರನ್ನ ಪ್ರಯತ್ನ ಮಾಡಿ ಯಾಕೆ ನಂಬಿಸ್ಕೋಬೇಕು? ಅದು ಅವ್ರ ಭಾವನೆ. ಇವತ್ತು ನಂಬಿದ್ದೀವಿ, ನಮ್ಮ ಪಾಲ್ಗೆ ಆ ತಾಯಿ ಇದ್ದಾಳೆ, ಖಂಡಿತ ನಮ್ಮ ಕೋರಿಕೆ ಈಡೇರ್ತದೆ. ಸ್ವಲ್ಪ ಕಾಲ ಸ್ವಲ್ಪ ಲೇಟ್ ಆಗ್ಬೋದು, ಸ್ವಲ್ಪ ನಿಧಾನ ಆಗ್ಬೋದು, ಅದರಲ್ಲಿ 2 ಮಾತಿಲ್ಲ. ಇವತ್ತೇ ಕೊಟ್ಬಿಡವ, ಬೆಳಿಗ್ಗೆ 10 ರೂಪಾಯಿಗೆ ಅನ್ಕಡೆಸ್ಬಿಟ್ಟು ಸಂಘ 10 ಕೋಟಿ ಕೊಡು ಅಂದ್ರೆ ಆತದ? ಸ್ವಲ್ಪ ತಾಳ್ಮೆ ಇರಲಿ.